ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಬಿಲೋ ಈಸ್ ಅ ಫ್ರೆಶ್ ವಾಟರ್ ಲೇಕ್ ಅಂತ ಕೊಟ್ಟಾರ. ಸೊ ಇಲ್ಲಿ ಆಪ್ಷನ್ ನೋಡ್ಕೋತಾ ಹೋದರೆ ಕೊಲ್ಲೇರು ಲೇಕ್ ಆಪ್ಷನ್ ಎ, ಆಪ್ಷನ್ ಬಿ ಚಿಲ್ಕಾ ಲೇಕ್ ಅಂತದ, ಆಪ್ಷನ್ ಸಿ ಲೋನಾರ್ ಲೇಕ್ ಅಂತದ, ಆಪ್ಷನ್ ಡಿ ವೆಂಬನಾಡ್ ಲೇಕ್ ಅಂತದ. ಸೊ ಇಲ್ಲಿ ಕೊಲ್ಲೇರು ಲೇಕ್ ನೋಡ್ಕೋತಾ ಹೋದ್ರೆ ನಾವು ಆಂಧ್ರ ಪ್ರದೇಶನಾಗ ಬರ್ತದೆ, ಚಿಲ್ಕಾ ಲೇಕ್ ಒಡಿಶಾನಾಗ ಬರ್ತದೆ, ಇದೊಂದು ಲಗೂನ್ ಅಂತ ಹೇಳ್ತೀವಿ. ಲೋನಾರ್ ಲೇಕ್ ಎಲ್ಲಿ ಕಂಡು ಬರ್ತದೆ, ಇದು ಮಹಾರಾಷ್ಟ್ರನೇ ಕಂಡು ಬರ್ತದೆ. ವೆಂಬನಾಡ್ ಲೇಕ್ ಇದು ಕೇರಳನೇ ಕಂಡು ಬರ್ತದೆ. ಸೊ ಇಲ್ಲಿ ಆನ್ಸರ್ ಅದು ಬೇಕಾಗಿಲ್ಲ, ನಮಗೇನು ಬೇಕಾಗಿರೋದು ಇಲ್ಲಿ ಏನು ಕೇಳಿದ್ದಾರೆ, ಫ್ರೆಶ್ ವಾಟರ್ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗ್ತದೆ, ಸಿ ಆಗ್ತದೆ. ಭಾಳ ಜನಕ್ಕೆ ಎರಡು ಆಪ್ಷನ್ ಎಲಿಮಿನೇಟ್ ಮಾಡ್ತಾರೆ, ಚಿಲ್ಕಾ ಒಂದು ವೆಂಬನಾಡ್ ಮಾಡ್ಕೋತಿರ್ಬೋದು. ಕೆಲವೊಂದು ಜನ ಆಬ್ವಿಯಸ್ಲಿ ವೆಂಬನಾಡ್ನು ಡೌಟ್ ಇದ್ದರೆ ಚಿಲ್ಕಾನ ಎಲಿಮಿನೇಟ್ ಮಾಡೇ ಮಾಡ್ತಾರೆ. ಓಕೆ, ಆಪ್ಷನ್ ಭಾಳ ಟಫ್ ಅಂತ ಬರೋದು ಲೋನಾರ ಮತ್ತು ಕೊಲ್ಲೇರು. ಆನ್ಸರ್ ಏನಾಗ್ತದೆ, ಕೊಲ್ಲೇರು ಆಗ್ತದೆ, ಲೋನಾರ್ ಆಗಂಗಿಲ್ಲ. ಭಾಳ ಜನ ಗೊತ್ತಿರಲಿಕ್ಕಿಲ್ಲ ಲೋನಾರ ಇದು ಫ್ರೆಶ್ ವಾಟರ್ ಅಂತ ಅಂದ್ಕೊಂಡಿರ್ತಾರೆ, ಅಲ್ಲ ಅದು ಬ್ರ್ಯಾಕಿಶ್ ವಾಟರ್ ಲೇಕ್ ಅಂತ ಹೇಳ್ತೀವಿ ನಾವು. ಕೊಲ್ಲೇರು ಲೇಕ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಈಸ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ರಾಮ್ಸರ್ ಸೈಟ್ಸ್ ಇನ್ ಇಂಡಿಯಾ ಅಂತ ಕೇಳ್ಯಾರ. ಸಿಂಪಲ್ ಕ್ವಶನ್ ಅದ. ತಮಿಳ್ನಾಡುನ, ಕರ್ನಾಟಕನ, ಆಂಧ್ರ ಪ್ರದೇಶ ಮತ್ತು ಮಧ್ಯಪ್ರದೇಶ ಅಂತ ಕೊಟ್ಟನ. ಸೊ ಇದನ್ನ ಕರೆಕ್ಟ್ ಆನ್ಸರ್ ಯಾವುದಾಗ್ತದಪ್ಪ ಅಂದ್ರೆ, ಅತಿ ಹೆಚ್ಚು ಇದನ್ನು ಕಂಡು ಬರುವುದು ಯಾವುದಪ್ಪ ಅಂತಂದ್ರೆ ತಮಿಳ್ನಾಡು. ತಮಿಳ್ನಾಡಿನಲ್ಲಿ ಸರಿ ಸುಮಾರು 20 ನಾವು ಏನು ಕಂಡು ಬರ್ತವೆ ರಾಮ್ಸರ್ ಸೈಟ್ಸ್ಗಳು ಕಂಡು ಬರ್ತಾವೆ, ಹಾಗೆ ಇನ್ಕ್ರೀಸ್ ಆಕ್ಕೋತೆ ಹೋಗ್ಲಿಕ್ಕತ್ತವ. ಸೆಕೆಂಡ್ ಕಂಡು ಬರೋದು ಯಾವುದಪ್ಪ ಅಂತ ತಮಿಳ್ನಾಡಿನಾಗ ಅತಿ ಹೆಚ್ಚು ಕಂಡು ಬರ್ತದೆ. ಸಾರಿ, ಉತ್ತರ ಪ್ರದೇಶನಾಗ ಸೆಕೆಂಡ್ ಅತಿ ಹೆಚ್ಚು ಕಂಡು ಬರ್ತದೆ. ಓಕೆ, ಇಲ್ಲಿ ಆನ್ಸರ್ ಏನಾಗ್ತಪ್ಪ ಅಂದ್ರೆ ತಮಿಳ್ನಾಡು. ಓಕೆ, ಫಸ್ಟ್ ತಮಿಳ್ನಾಡು, ಸೆಕೆಂಡ್ ಉತ್ತರ ಪ್ರದೇಶ. ಪ್ರೆಸೆಂಟ್ ಕರ್ನಾಟಕದಾಗ ಎಷ್ಟವ ರಾಮ್ಸರ್ ಸೈಟ್ಸ್, 4 ರಾಮ್ಸರ್ ಸೈಟ್ಗಳು ಕಂಡು ಬರ್ತಾವೆ. ಯಾವಪ್ಪ ಅವು ಅಂತಂದರೆ ಅಂಕಸಮುದ್ರ ಕಂಡು ಬರ್ತದೆ, ಅಘನಾಶಿನಿ ಕಂಡು ಬರ್ತದೆ, ಮಾಗಡಿ ಲೇಕ್ ಕಂಡು ಬರ್ತದೆ, ಮತ್ತು ಕರ್ನಾಟಕದ ಮೊಟ್ಟ ಮೊದಲ ರಾಮ್ಸರ್ ಸೈಟ್ ಆದಂತಹ ಯಾವುದು ರಂಗನತಿಟ್ಟು ಪಕ್ಷಿಧಾಮ ಕೂಡ ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಕೋತ ಹೋದರೆ, ಕರೆಂಟ್ಲಿ ಫ್ಯೂಷನ್ ರಿಯಾಕ್ಟರ್ಸ್ ಆರ್ ಟೆಸ್ಟೆಡ್ ಆನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಫ್ಯೂಲ್ ಅಂತ ಕೊಟ್ಟಾರೆ ಇಲ್ಲಿ. ಸೊ ಇಲ್ಲಿ ನಾವು ನೋಡ್ಕೋತಾ ಹೋದರೆ ಏನದು ಕ್ವಶನ್ ಅರ್ಥ ಏನಪ್ಪ ಅಂತಂದರೆ, ಫ್ಯೂಷನ್ ರಿಯಾಕ್ಟರ್ಸ ನಾಟ್ ಫಿಷನ್. ಓಕೆ, ಫ್ಯೂಷನ್ ರಿಯಾಕ್ಟರ್ಸ್ ಇನ್ನೂ ಅಂಡರ್ ಟೆಸ್ಟ್ ಅದಾವೆ, ಇನ್ನು ಟೆಸ್ಟ್ ಮಾಡ್ಲಿಕ್ಕತ್ತಾರ, ಇನ್ನು ಅವು ಬಳಕೆಗೆ ಬಂದಿಲ್ಲ, ಬಳಕೆಗೆ ಇನ್ನೂ ಯೋಗ್ಯ ಇಲ್ಲ, ಟೆಸ್ಟ್ ಮಾಡ್ಲಿಕ್ಕತ್ತಾರ. ಸೊ ಆ ಟೆಸ್ಟ್ ಮಾಡ್ಲಿಕ್ಕತ್ತಾರಲ್ಲ, ಯಾವ ಫ್ಯೂಲ್ ಯೂಸ್ ಮಾಡಿಕೊಂಡು ಟೆಸ್ಟ್ ಮಾಡ್ಲಿಕ್ಕತ್ತಾರ ಅಂತ ಇಲ್ಲಿ ಕ್ವಶನ್ ಅವ ಕೇಳ್ಯಾನ. ಸೊ ಯಾವ ಫ್ಯೂಲಪ್ಪ ಅಂತ ನೋಡ್ಕೋತಿದ್ರೆ, ಆಪ್ಷನ್ ಎ ಡ್ಯೂಟೇರಿಯಂ ಟ್ರೈಷಿಯಂ ಫ್ಯೂಲಾ, ಅಥವಾ ಲಿಥಿಯಂ ಫ್ಯೂಲಾ, ಅಥವಾ ಪ್ರೋಟಿಯಂ ಹೈಡ್ರೋಜನ್ ಫ್ಯೂಲಾ, ಅಥವಾ ಹೀಲಿಯಂ ಫ್ಯೂಲಾ. ಪಾಸ್ ಮಾಡಿ ಆನ್ಸರ್ ನೋಡ್ಕೋತ ಟೆಸ್ಟ್ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ. ಸೊ ಇಲ್ಲಿ ಆನ್ಸರ್ ಏನಾಗ್ತದಪ್ಪ ಅಂತಂದರೆ ಡ್ಯೂಟೇರಿಯಂ ಟ್ರೈಷಿಯಂ ಫ್ಯೂಲ್. ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಡ್ಯೂಟೇರಿಯಂ ಟ್ರೈಷಿಯಂ ಫ್ಯೂಲ್ ಯೂಸ್ ಮಾಡ್ಕೊಂಡು ಏನು ಮಾಡ್ಲಿಕ್ಕತ್ತಾರ, ಫ್ಯೂಷನ್ ರಿಯಾಕ್ಟರ್ಸನ್ನು ಟೆಸ್ಟ್ ಮಾಡ್ಲಿಕ್ಕತ್ತಾರ. ಕರೆಂಟ್ಲಿ ಚೀನಾ ಮತ್ತು ಫ್ರಾನ್ಸ್ ಏನವ ಇದನ್ನ ಮುಂದದ. ಫ್ರಾನ್ಸ್ನಾಗ ಏನು ಮಾಡ್ಲಿಕ್ಕತ್ತಾರಲ್ಲ ಫ್ಯೂಷನ್ ರಿಯಾಕ್ಟರ್ ಟೆಸ್ಟಿಂಗ್, ಅದು ಆಲ್ ಓವರ್ ವರ್ಲ್ಡ್ನಾಗಿರುವಂಥ ಡಿಫ್ರೆಂಟ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾನೂ ಕೂಡ ಅದ, ಅದನ್ನೇ ಮೆಂಬರ್ ಅದ. ಅದು ಬಿಟ್ಟು ಚೀನಾ ಕೂಡ ಸ್ವಂತವಾಗಿ ಕೂಡ ಏನು ಮಾಡ್ಲಿಕ್ಕತ್ತದ, ಫ್ಯೂಷನ್ ರಿಯಾಕ್ಟರ್ಸನ್ನು ಅಭಿವೃದ್ಧಿ ಪಡಿಸ್ಲಿಕ್ಕತ್ತದ, ಬಟ್ ಇನ್ನೂ ಜಾರಿಗೆ ಬಂದಿಲ್ಲ. ಫ್ಯೂಷನ್ ರಿಯಾಕ್ಟರ್ಸ್ ಎಲ್ಲ ಆಗ್ತದಪ್ಪ ಅಂತ ಕೇಳಿದ್ರೆ ಸ್ಟಾರ್ಸ್ ಸನ್ನಾಗ ಆಗ್ತದೆ ಅಂತ ನೀವು ಹೇಳ್ತೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ಕೋತ ಹೋದಾಗ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ದ ಬೌಂಡ್ರಿ ಬಿಟ್ವೀನ್ ದ ಅರ್ತ್ ಅಟ್ಮಾಸ್ಫಿಯರ್ ಆ್ಯಂಡ್ ಔಟರ್ ಸ್ಪೇಸ್ ಅಂತ ಕೊಟ್ಟಾನ. ಔಟರ್ ಸ್ಪೇಸ್, ಅರ್ತ್ ಅಟ್ಮಾಸ್ಫಿಯರ್ ಮತ್ತು ಔಟರ್ ಸ್ಪೇಸ್ ಮಧ್ಯೆ ಇರುವಂತಹ ರೇಖೆ ಯಾವುದು ಅಂತ ಕೊಟ್ಟಾನ. ಆಮ್ಸ್ಟ್ರಾಂಗ್ ಲೈನ್ ಆಗ್ತದೆ, ಹೀಲಿಯೋಪಾಸ್ ಆಗ್ತದೆ, ಕರ್ಮನ್ ಲೈನ್ ಆಗ್ತದೆ, ಅಥವಾ ಮ್ಯಾಗ್ನೆಟೋಸ್ಪಿಯರ್ ಆಗ್ತದೆ ಅಂತ ಕೊಡ್ಲಿಕ್ಕತ್ತಾನ. ಸೊ ಇಲ್ಲೇನು ಹಂಗೆ ಏನಿಲ್ಲ, ಓದೋರಿಗೆ ಸಿಂಪಲ್ ಕ್ವಶನ್ ಇದು. ಆನ್ಸರ್ ಏನಾಗ್ತದಪ್ಪ ಇದ್ರದ್ದು ಅಂತಂದರೆ ಕರ್ಮನ್ ಲೈನ್ ಏನಾಗ್ತದೆ, ಇದ್ರ ಕರೆಕ್ಟ್ ಆನ್ಸರ್ ಆಗ್ತದೆ ನೋಡಿ. ಓಕೆ, ಹೀಲಿಯೋಪಾಸ್ ಆಗಲ್ಲ, ಮ್ಯಾಗ್ನೆಟೋಸ್ಪಿಯರ್ ಆಬ್ವಿಯಸ್ಲಿ ಗೊತ್ತಾಗ್ತದೆ ನಿಮಗೆಲ್ಲರಿಗೆ. 35,000 ಸರಿ ಸುಮಾರು 35,786 ಕಿಲೋಮೀಟರ್ ಆದಮೇಲೆ ಅಲ್ಲಿ ಕಂಡು ಬರ್ತದೆ ನಿಮ್ಗೆ ಮ್ಯಾಗ್ನೆಟೋಸ್ಪಿಯರ್. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡ್ಕೋತ ಹೋದಾಗ, ಟೊಕೊಮ್ಯಾಕ್ ಎ ಟರ್ಮ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳ್ಯಾರ. ಟೊಕೊಮ್ಯಾಕ್ ಅಂದರೆ ಏನಂತ ಕೇಳ್ಯಾರ, ಯಾವ ಟೆಕ್ನಾಲಜಿಯೊಂದಿಗೆ ಈ ಕೆಳಗಿನ ಯಾವ ಆಪ್ಷನೊಂದಿಗೆ ರಿಲೇಟ್ ಆಗ್ಲಿಕ್ಕತ್ತ ಅಂತ ಕೇಳ್ಯಾರ. ಸ್ಪೇಸ್ ಟೆಕ್ನಾಲಜಿಯೊಂದಿಗೆನ, ಅಥವಾ ನ್ಯೂಕ್ಲಿಯರ್ ಟೆಕ್ನಾಲಜಿನ, ಓಷನ್ ಇಕೋಸಿಸ್ಟಮ, ಅಥವಾ ಸೋಲಾರ್ ಪವರ್ ಅಂತ ಕೊಟ್ಟಾರೆ. ಟೊಕೊಮ್ಯಾಕ್, ಸೊ ಇದು ಎಲ್ಲೋ ವರ್ಡ್ ಕೇಳಿದರೆ ಭಾಳ ಇಂಪಾರ್ಟೆಂಟ್ ಆಗ್ತದೆ, ಮುಂದೆ ಬರೋವಂಥ ಎಕ್ಸಾಮ್ನಾಗ ಕೇಳ್ತಾನೆ. ಟೊಕೊಮ್ಯಾಕ್ ಅಂದರೆ ಏನಿಲ್ಲ, ನ್ಯೂಕ್ಲಿಯರ್ ಟೆಕ್ನಾಲಜಿ. ಸ್ಪೆಷಲಿ ಹೇಳಬೇಕಪ್ಪ ಅಂತಂದರೆ ಇದು ನ್ಯೂಕ್ಲಿಯರ್ ಫ್ಯೂಷನೊಂದಿಗೆ ಸಂಬಂಧ ಹೊಂದಿದೆ ಟೊಕೊಮ್ಯಾಕ್ ಅಂದರೆ ಅದು ರಿಯಾಕ್ಟರ್ ಹೆಸರು, ಮೋಸ್ಟ್ಲಿ ರಿಯಾಕ್ಟರ್ಗೆ ಟೊಕೊಮ್ಯಾಕ್ ಅಂತ ಕರ್ಲಿಕತ್ತಾರ ಅವರು. ಆನ್ಸರ್ ಏನಾಗ್ತದೆ, ಟೊಕೊಮ್ಯಾಕ್ ಆಗ್ತದೆ.
ಥ್ಯಾಂಕ್ ಯು.